ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಸೂರಜ್ ದೇಸಾಯಿ ಮೋಟೋ ವ್ಲಾಗ್ಸ್ ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು 4:25. ಜಸ್ಟ್ ಇವಾಗ ತಾನೇ ಎದ್ದೆ. ಇವಾಗ ಸ್ನಾನ ಮಾಡೋಣ. ಸ್ನಾನ ಮುಗಿಸಿದ ತಕ್ಷಣ ರೆಡಿ ಆಗ್ಬಿಟ್ಟು ಮತ್ತೆ ನಮ್ಮ ಅಂಜಿಯಲ್ಲಿ ಸಿಗೋಣ. ಸೊ ಏನಂದರೆ ನಾನು ಇವಾಗ ಸಾವಂದುರ್ಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮೆಲ್ರೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಏನ್ ಮ್ಯಾಲ್ ಫಂಕ್ಷನ್ ಆಗತ್ ಗುರು, ನನ್ ಕರ್ಮಕ್ಕೆ. ಬ್ಯಾಟ್ರಿ ಇನ್ನೊಂದು ಹಾಕಿದ್ದೆ, ಅದು ಫುಲ್ ಚಾರ್ಜ್ ಆಗಿರಲಿಲ್ಲ, ತೆಗ್ಬಿಟ್ಟು ಸ್ವಾಪ್ ಮಾಡಿದ್ದೀನಿ. ಇನ್ನು ಬ್ಯಾಟ್ರಿ ಲೋ ಅಂತ ನೋಟಿಫಿಕೇಶನ್ ರೆಕಾರ್ಡೇ ಮಾಡಿಲ್ಲ ಏನು. ನಮ್ಮಮ್ಮ ನನ್ ಗ್ಲೌಸ್ ಎಲ್ಲ ಹಾಕ್ಬಿಟ್ಟಿದ್ರು, ಹುಡ್ಕ ಸ್ಟಾರ್ಟ್ ಆಗೋಯ್ತು. 5:30 ಇವಾಗ. ಸೊ 47 ಕಿಲೋಮೀಟರ್ ತೋರಿಸ್ತಿದೆ ಇಲ್ಲಿಂದ 1 ಅವರ್ ಹೋಗೋಕೆ. ಇವಾಗ 5:31. ಸೊ ಎಷ್ಟೊತ್ತಾಗತ್ತ ನೋಡೋಣ ಬನ್ನಿ. ಮತ್ತೊಮ್ಮೆ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಸೂರಜ್ ದೇಸಾಯಿ ಮೋಟೋ ಬ್ಲಾಗ್ಸ್. ಸೊ ಬನ್ನಿ ಹೋಗೋಣ. ಜೈ ಆಂಜನೇಯ. ನಾವು ಇವಾಗ ಹೋಗ್ತಾ ಇರೋ ಸದ್ಯಕಲ್ಲಿ ರಾಜಮಹಳ್ಳಿ ಮೇನ್ ರೋಡು, ಬೇಸಿಕಲಿ ಕನಕಪುರ ಮೇನ್ ರೋಡ್ ಅಂತಾನೆ ಹೇಳ್ತೀವಿ. ಇಲ್ಲಿಂದ 4 ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗ್ಬೇಕು. ಆಮೇಲೆ ಅಲ್ಲಿ ಒಂದು ರೈಟ್ ಟರ್ನ್ ಇದೆ. ಒಂದು ಹೆಗ್ಗೇರಿ ಸೈಡ್ ಹೋಗ್ಬೇಕು ಅನ್ಸುತ್ತೆ. ಹೋಗೋಣ. ಸ್ವಲ್ಪ ಪ್ಲಾನ್ಸ್ ಚೇಂಜ್ ಅಂದ್ರೆ ಡೆಸ್ಟಿನೇಷನ್ ಅಲ್ಲ, ಅಲ್ಲಿ ಮುಂದೆ ಹೋಗ್ಬಿಟ್ಟು ರೈಟ್ ತಗೊಂಡ್ಬಂದು ಈ ಕಡೆನೆ ತಗೊಂಡ್ಬಿಟ್ಟೆ. ಮೇನ್ ರೋಡ್ ತುಂಬಾ ಬೇಜಾಂಗಾರಿ ಓಡಾಡ್ತಾ ಇರ್ತದೆ. ಯಾವಾಗ್ಲೂ ದೂರನೇ ಮದುವೆ ಸಿಗತ್ತೆ ಅನ್ಕೊಂಡು ಹೋಗ್ಬೇಡಿ. ಹತ್ರನೇ ಚೆನ್ನಾಗಿರೋ ಜಾಗಗಳಿವೆ. ಇನ್ನೂ ತೋರಿಸ್ತೀನಿ, ಬೇಜಾನಿದೆ. ಅಮ್ಮಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಜಾಲಿಯಾಗಿ ವೀಕೆಂಡ್ ಅಥವಾ ವೀಕ್ ಆಫ್ ಇದ್ದಾಗ ಆರಾಮಾಗಿ ಹೋಗಿ ಬರ್ಬೋದು. ಫಸ್ಟ್ ಸೆಕೆಂಡ್ ಟೈಮ್ ನಾನು ಸಾವಂದುರ್ಗ ಹೋದಾಗ ಡಿಯೋ ಗಾಡಿಯಲ್ಲಿ ನನ್ ಜೊತೆ ಒಬ್ಬ ಆಯ್ತಾ, ಸೈಟಾಗಿ ಓಡಿಸ್ತಿದ್ದ. ಅವ್ನು ಓಡಿಸೋ ಬಯಕೇನೆ ನಾನು ಗಾಡಿ ತಗೊಂಡ್ಬಿಟ್ಟೆ. ಏನ್ ಮಾಡ್ತೀರಾ, ಜೀವನ ಮೇಲೆ ಆಸೆ ಬಂದ್ಬಿಟ್ಟಿತ್ತು. ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅವನ ಜೊತೆ ಹೋಗ್ತಾ ಇದ್ದೆ, ಡ್ರಾಪ್ ಮಾಡ್ತಿದ್ದ, ಪಿಕಪ್ ಮಾಡ್ತಿದ್ದ. ಅಯ್ಯೋ ಕರ್ಮವೇ, ಯಾಕಪ್ಪ ಬೇಕು. ಒಂದ್ಸತಿ ಹೆಂಗ್ ಕರ್ಕೊಂಡು ಹೋಗಿದ್ದ ಅಂದ್ರೆ 15th ಸಿಗ್ನಲ್ ಹತ್ರ, ಇದು ಆರ್ಮಿ ಕಾಲೇಜ್ ಬರುತ್ತೆ. ಆರ್ಮಿ ಕಾಲೇಜ್ ಅಲ್ಲಿ ಹಾಸ್ಪಿಟಲ್ ಏನು ಅರ್ಥ ಇಲ್ಲ. ಆ ಸಿಗ್ನಲ್ ಹತ್ರ ಇದು ಗುಲಾಬ್ ಜಾಮೂನ್ ಬಾಯಿಗೆ ಬರ್ಸ್ಬಿಟ್ಟಿದ್ದ ಪುಣ್ಯಾತ್ಮ. ಆಗಿದ್ದ ಎಕ್ಸ್ಪೀರಿಯನ್ಸ್ಗೆನೆ ಡಿಸೈಡ್ ಮಾಡ್ಬಿಟ್ಟೆ, ಗಾಡಿ ತಗೋಬಿಡೋಣ, ಇದಾಗಲ್ಲ ಅಪ್ಪ ಅಂತ ಅನ್ಕೊಂಡು. ಚಾಲು ಮಚಾಲು ಎಂದು ಎಂದವುಗಳು ಗೋವಿಂದ ಜಡರು ಎಂದು ನಿಂಕಂತರು ಎಂದಂತ ಹೇಳಿ ಮತ್ತೆ ಸುತ್ತಾಮುತ್ತು ಯಾರಂದ್ರು ಹೋಗುತ್ತೆಲ್ಲ ಪ್ರೀತಿ ಹುಚ್ಚು. ಚಾಲು ಮುಂಚಾಲು ಎಂದು ಎಂದವುಗಳು ಗೋವಿಂದ ಜಡರು ಎಂದು ನಿಂಕಂತರು. ఏంటి తీరా
ಹೋಗೇ ಇಲ್ಲ ಏನು ಫುಲ್ ಕನ್ಫ್ಯೂಸ್ ಆಗುತ್ತೆ ಗುರು. ಯಾವ್ದಾರು ಬೇಕಿತ್ತು ಎಲ್ಲ ಆದ್ರೂ ನೈಟ್ ತಚ್ಬೇಕು ಅನ್ಕೊಂಡಿದ್ದೆ, ಫೈನಲಿ ಬಂದ್ಬಿಟ್ಟಿದ್ದೀನಿ. ಅಷ್ಟಾತ್ ಮಜಾ ಸಿಗತ್ ಗುರು ಹೇಳಿ. ಟೋಲ್ ಇರ್ಲಿಲ್ಲ. ಎಕ್ಸಿಟ್ ಆಗ್ಬೇಕಿಲ್ಲ ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ಇದು ಕರ್ಕೊಂಡ್ ಹೋಗ್ಬಿಡ್ತಾ ನಾನೇ ಒಂದ್ ಸೆಕೆಂಡ್ ಬಾಯ್ ಬಂದ್ಬಿಟ್ಟಿತ್ತು. ಟೋಲ್ ಬೇರೆ ಹೋಗ್ಬಿಟ್ರೆ ಏನ್ ಕರ್ತೇನೋ ಅನ್ಕೊಂಡಿದ್ದೆ. ಪೆಟ್ರೋಲ್ ಹಾಕಿಸ್ಕೊಂಡ್ಬೇಕಿತ್ತು, ಹಂಗೆ ಸೀದಾ ಓಡ್ಬಿಟ್ಟೆ. ಅಲ್ಲಿಂದ ಇವತ್ತ ನಡ್ಕೊಂಡು ಕೈತಿಗೆ ಸರಿತದೇನು ಇವತ್ತು ಅಪ್ಪ. ನೋಡಿ ಈ ಫೋನ್ ಚಾರ್ಜಿಂಗ್ ಹಾಕ್ಬೇಕು, ಅದು ಹಾಕಿಲ್ಲ. ಪರವಾಗಿಲ್ಲ ಬಿಡಿ, ಪವರ್ ಬ್ಯಾಂಕ್ ಇದೆ. ಟೈಮಲ್ಲಿ ಪವರ್ ಬ್ಯಾಂಕ್ ಹಾಕ್ಬಿಟ್ಟು ಟಾಪ್ ಬಾಕ್ಸ್ ಎಲ್ಲ ಬಿಟ್ಬಿಟ್ಟು 55 ನಿಮಿಷ ವರ್ಷಕ್ಕೆ 2 ಗಂಟೆ ಹೆಚ್ಚು ಆಯ್ತಾ ಈಗ ಫುಲ್ ಹಾಕಿ. ಆಗಿದೆ ಒಂಥರ ಹ್ಯಾಬಿಟ್. ನಾನು ಎಲ್ಲಾರು ಹೋದ್ರೆ ಫುಲ್ ಟ್ಯಾಂಕ್ ಅಂತೀನಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಬೇಕು ಅಂತ. ಇಲ್ಲಿ ಗಂಟ ಬಂದು ಊಟ ನೋಡ್ಕೊಂಡು ಹೋಗಿದ್ದು ಮಾಡ್ಬೋದು. ಅಂದ್ರೆ ಮೆಮೊರಿ ಕಾರ್ಡ್ ಇಲ್ಲ ಅದಕ್ಕೆ. ನಾನ್ ಇದ್ರಲ್ಲಿ ಮಾಡಿ ರೆಕಾರ್ಡಿಂಗ್ ಎಲ್ಲ ತೆಗ್ದಿದ್ಮೇಲೆ ಅದ್ರಲ್ಲಿ ಮಾಡೋದು ಬರೀ ಇದೆ. ತಕ್ಕತ್ 7,000 ರೂಪಾಯಿ ಮೆಮೊರಿ ಕಾರ್ಡು.
ಇನ್ನ ತರೋಣ ಇಲ್ಲಿ ಅಕ್ಕಲ್ ಆಗ್ಬಿಟ್ಟೈತೆ ಇವಾಗ್ಲೇ. ಆಮೇಲೆ ಅದಕ್ಕೆ ಮೈಕ್ ಅಡಾಪ್ಟರ್ ಅದೊಂದು 1800 ಏನೋ ಇದೆ ಅಮೆಝಾನ್ ಅಲ್ಲಿ. ನಾನ್ ಮಾಡ್ತಾರ ಬಿಡಿ, ಏನೋ ಬರಲ್ಲ ಸದ್ಯಕ್ಕೆ, ಇನ್ನೂ ಬೇಜಾನ್ ಬೆಳಿಬೇಕು. ಅಂತಾರ ಆತರ ಕ್ಯಾಂಡಿಡೇಟ್ ಚಿಕ್ಕ ರೈತರಿಗೆ ಖಾಲಿನೇ ಬರ್ತಾರೆ ಅಂತಾನೆ. ನನ್ನ ಹತ್ರ ಹೊಸ ಬಂದ್ಬಿಟ್ಟಿಗೆ ಹೋಗೋದೇನೋ ಅವಶ್ಯಕತೆ ಇದೆ. ಗಾಡಿ 3 ಲಕ್ಷ ಈ ಫೋನ್ 35,000, ಪಾಕೆಟ್ ಅಲ್ಲಿ ಇರೋ ಫೋನ್ 25,000, ವಿಡಿಯೋ ನೋಡ್ತಾರ, ಈ ಫೋಟೋಸ್ ತೆಗಿತಾರ, ಈ ಕ್ಯಾಮ್ರಾ ಬಂದು 35,000, ಅದು ಇನ್ಸ್ಟಾ 360 30,000, ಹೆಲ್ಮೆಟ್ 60,000, ಈ ಕೈಗೆ ಹಾಕೊಂಡಿರೋ ಗ್ಲೌಸ್ ಒಂದು 2,000 ಚಿಲ್ಡ್ರೇನು, ಜಾಕೆಟ್ 6,800, ಗಾಡಿ ಮಾಡಿಫಿಕೇಶನ್ ಮಾಡ್ತಿರೋ 1,00,000 ಚಿಲ್ಲರೆ, 1,00,000 ಆಗಿದೆ. ಇಷ್ಟೆಲ್ಲ ಮಾಡಿ ಬೈಕ್ ಬೇರೆ ಇಸ್ಕೊಂಡಲ್ಲ ರೀಸೆಂಟ್ ಆಗಿ, ಅದೊಂದು 5,000 ಚಿಲ್ಲರೇನೋ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಂಡು ಫಾಲೋ ಮಾಡಲ್ಲ ಏನ್ ಹೇಳ್ಬೇಕು. ಮಾಡ್ತಿರೋ ಕಂಟೆಂಟ್ ಅವ್ರಿಗೆ ಇಷ್ಟ ಆಗ್ತಾ ಇದೆ, ಪರವಾಗಿಲ್ಲ. ಹಸಿನ ಗಂಟುಗಳು ಎಣ್ಣೆದು ಹೋಗೆಲ್ಲ ಸ್ಯಾನಿಟೈಸ್ ಆಗೋಯ್ತು. ಅದೇ ಎಲ್ಲ ಜನರು ಇಲ್ಲದೆ ಪರವಾಗಿಲ್ಲ, ನೋಡಕ್ ಇಷ್ಟ ಆಲ್ರೆಡಿ ಫಾಲೋ ಮಾಡ್ತಿದ್ದಾರೆ. ನಿನ್ನೆ 148 ಇತ್ತು, ಆಮೇಲೆ ಅನ್ಫಾಲೋ ಆದ್ರು, ಆಮೇಲೆ ಮತ್ತೆ ಯಾರೋ ಫಾಲೋ ಮಾಡಿದ್ರು. ಟೋಟಲ್ ಆಗಿ ಇವಾಗ ನನ್ನ ಹತ್ರ 148 ಫ್ಯಾಮಿಲಿ ಇದೆ. ಎಲ್ಲ ಸಿಗ್ತಾರೋ ಇಲ್ವಾ ಅದು ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಸ್ಕೂಲ್ ಎಲ್ಲರೂ ರೀತಿ ಬೆಳಿಬೇಕು ಅಂತ ಅನ್ನೋ ಆಸೆ. ಅದಕ್ಕೆ ಈಗ ಕನ್ನಡ ಕರ್ನಾಟಕ ಹೇಳ್ತೀರ ಅಂತ. ಒಂದ್ಸಲಿ ಜಾಸ್ತಿ ಮಾತಾಡ್ತಾ ಇದೀನಿ ಇದೆ. ಸೈಕಲ್ ಇದ್ರೆ ಅಲ್ಲಿಗ ಬರ್ಬೋದಿತ್ತು. ಏನ್ ಮುಂದೆ ರೈಟ್ ತಗೋಬೇಕು. ನಾನು ಹೋಗಿದ್ದೆ ಒಂದ್ ಟೈಮ್ ಇಲ್ಲಿ ಮೈಸೂರು ಹೋದ್ಮೇಲೆ, ಮೋಸ್ಟ್ಲಿ ನನ್ನ ಫ್ರೆಂಡ್ ಜೊತೆ ಮುನ್ನಾರ್ಗೆ ಹೋಗಿದ್ದೆ. ಮುನ್ನಾರ್ ಅವಾಗ ಹೋಗಿದ್ದೆ. ಇಲ್ಲಿ ರೈಟ್ ತಗೋಬೇಕು. ಬೇರೆ ನೀರು ಹೋಗ್ತಿತ್ತು ಗುರು, ಯಾವ್ದೋ ಕಾಲೇಜ್ ಬರೋದು ಹೈಲ್ ಹೋಗ್ತಿದೆ.
ಹೋಗಿ ಕೆಳಗಡೆ ರೈಲ್ವೆ ಟ್ರ್ಯಾಕ್ ನೋಡಿ, ರೈಲ್ವೆ ಟ್ರ್ಯಾಕ್ ಸೌಂಡ್ ಮಾಡ್ತದೆ, ಸಹ ಹೋಗ್ತದೆ. ಫುಟೇಜ್ ಚೇಂಜ್ ಮಾಡ್ಬೇಕು, ಬೆಳಗ್ಗೆ ಆಯ್ತಲ್ಲ. ಬರುತ್ತಾ 231 ಒಂದು ಫೋನೇ ಇರಲಿಲ್ಲ. ನಾನ್ ಮುಂಚೆ ಹೋಗ್ತಿದ್ದೆ ಇಲ್ಲಿ ಫಿಶ್ ತಿನ್ಬಿಟ್ಟು ಎಂಜಾಯ್ ಮಾಡ್ಬೋದು. ಏನಂದ್ರೆ ಇವಾಗ ಕೇಳಿದೆ ಅವ್ರಿಗೆ ನಮ್ಮ ಹತ್ರ ಏನಾದ್ರು ಬಿಡ್ತಾರ ಅಂತ. ಬಿಡ್ತಾರಂತೆ. ಬಿಡ್ತಾರೆ ಅಂದ್ರೆ ಅಲ್ಲಿ ಯಾರು ಇರಲ್ಲ ಈ ಟೈಮಲ್ಲಿ. ಅದಕ್ಕೆ ಹೋಗಿ ಸೈಲೆಂಟ್ ಆಗಿ ನೋಡ್ಕೊಂಡ್ ಬರೋಣ, ಹೋಗ್ ನೋಡೋಣ ಹೆಂಗಿರುತ್ತೆ ಅಂತ. ಓಕೆ, ಫಸ್ಟ್ ಇಲ್ಲಿ ಮೇಲೆ ಹೋಗಿ ಬರೋಣ, ಚೆನ್ನಾಗಿದೆ. ಎಲ್ಲ ಹೋಗಿರ್ಲಿಲ್ಲ ಗುರು, ಹೋಗ್ತಾ ಇದೀನಿ ಸ್ವಲ್ಪ. ಒಬ್ಬನೇ ಬೇರೆ ಹೋಗ್ತಾ ಇದೀನಿ, ಇದೆಲ್ಲ ಬೇಕಾ ಅನ್ಸುತ್ತೆ ನಿಮ್ಗೋಸ್ಕರ. ಏನಾರು ಮಾಡಿದ್ವಿ ಬರ್ಬೇಕಾರೆ ಇದೇನು ಅರ್ಥ ಅನ್ಬಿಟ್ಟು ಒಂದು ತಾನೇ ಬೇಕಿತ್ತು ನಿಮ್ಗೆ. ನೋಡಿ ಏನ್ ಸಕ್ಕತ್ತ ಕಾಣುತ್ತೆ, ಅದು ಫುಲ್ ಡ್ಯಾಮು. ಗಾಡಿಯಲ್ಲಿ ಎತ್ಕೊಂಡು ನೋಡೋಣ. ನೋಡ್ಬೋದು ಏನ್ ಸಖತ್ತಾಗಿದೆ. ಯಾರ್ಯಾರು ಕೇಳಿಸ್ತಾರ ಗುರು.
ನಿಜಕ್ಕೆ ನಾನು ನನ್ ಗಾಡಿ ಹಿಂಗಡೆ ನೋಡಿ ಡ್ಯಾಮ್ ಸಗಾಗಿದಲ್ಲ.